ಮತ್ತೊಂದು 500 ಮೀಟ್ರ್ ಆಗುತ್ತೆ, ನಡ್ಕೊಂತ ಹೋಗ್ತೀನಿ. ಇನ್ನು ಸಿಂಗಲ್ ಅದೀನಿ. ಹೋದ್ರೆ ವಾಪಸ್ ಕಳಿಸಿದ್ರು. ಈಗ ಕರೆಕ್ಟ್ 11 ಗಂಟೆ ಆಗೈತೆ ರೀ. ಬಂದ್ರೆ ರೈಲ್ವೆ ಸ್ಟೇಷನ್ಗೆ ಟಿಕೆಟ್ ನಾವು ತೊಗೋಬೇಕಂದ್ರೆ ನಾ ಏನೇ ನಮ್ಮ ಮನ್ಯಾಗ ಹುಡುಗಿರ ಅಂತೇಳಿ ಹೊರ ತಿನ್ಕೊಂತ ಅಡಿದ್ರೆ ಹೊಟ್ಟಿನ ರಾತ್ರಿ ಇಡ್ಲಿ ವಡ ನೋಡ್ರಿ ಬಂದೆ ನೋಡ್ರಿ ನಮ್ಮ ಮನೆಗೆ. ಮತ್ತು ಇಲ್ಲಿ ಮಿಸ್ಟೇಕ್ ಏನಾರು ನಾವು ಮಾಡ್ಕೊಂಡ್ರತ್ತ ಹೊರಗಿನ ಹೊಟ್ಟೆನ ತುಂಬುದಿಲ್ಲ ಅಂತೇಳಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀರಿ, ಮಸ್ತ್ ಇದೀವಿ. ಬರೀ ಅರ್ಜೆಂಟ್ ಒಳಗೆ ಬ್ಲಾಗ್ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಇವತ್ತಿನ ಬ್ಲಾಗ್ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನೀರಿಲ್ರಿ 3 ದಿನಕ್ಕೊಮ್ಮೆ ಬರ್ತಾರೆ ಇಟ್ಟಿದ್ದೀನಿ, ತೋರಿಸ್ತೀನಿ ಏನೆಲ್ಲ ಮಾಡ್ತೀವಿ ಅಂತೇಳಿ. ಬಿಸಿಲು ಬಿತ್ತಲ್ಲ? ಹಾಂ, ಬಿತ್ತು. ಇವತ್ತು ಬಿಸಿಲು ಬಿಡೈತೆ. 3 ದಿನದಿಂದ ಬಿತ್ತಲೇ ಇಲ್ಲ. ಯಾಕಂದ್ರೆ ನೀಟಾಗಿ ಹೇಳಿ ಗಾಡಿ ಜಾಸ್ತಿ ಆದಾಡ ನಂತರ ಬೀಳ್ಕೊಂಡೈತೆ ನೋಡ್ರಿ. ಅಲ್ಲಿ ಬೀಳ್ತಾವಲ್ಲ, ಸೌಂಡ್ ಆಗುತ್ತಲ್ಲ ಒಳಗೆ ಧೂಳ ಗಾಡಿ. ಅಲ್ಲಿ ಮನೆ ಇದು ಇಲ್ರಿ, ಕಗಡೆಲ್ಲ ಒಳಗೆ ಅದರಿಂದ ಮಣ್ಣು ಧೂಳೆಲ್ಲ ಒಳಗೆ ಬೀಳುತ್ತೆ. ಯಾಕಂದ್ರೆ ನಮ್ಮ ನೀರು ಭಾಳ ಚಲೋ ರೀ ಇದ್ರಾಗ ಕುಡಿಯೋದು ನೀರೆಲ್ಲ. ಅಲ್ಲಿಂದ ಒಂದೇನಿಲ್ಲನೂ ಒಂದು 10 kg ಐತೆ, ಮೇಲೆ ಐತೆ. ಮತ್ತು ಫುಲ್ ತುಂಬಿದಂಗೆ ಆಗುತ್ತೆ. ಅಲ್ಲಿ ಬಿಡ್ತಾರ, ಇಲ್ಲಿ ನೋಡೋರು ಅಲ್ಲಿ ಬಿಡಲ್ಲ ಅವರು, ಸುಮ್ಮನೆ ರೀ. ನೀರು ಇಡಾಕ್ತಾರೆ. ಅಮ್ಮ ಶಾಟ ಆಟಲ್ಲ ಸ್ನೇಹಿತರೆ, ಈಗ ನೋಡ್ರಿ, ಇದು ಬೆಳಗ್ಗೆದ ಅಡುಗೆ ಅದೆಲ್ಲ ಆಯಿತು. ತಿರ್ಗಾ ಮಧ್ಯಾಹ್ನಕ್ಕೆ ಆಗಿಬಿಡ್ತು. ರೊಟ್ಟಿ ಮಾಡಿಲ್ಲ, ನಾನು ಪಲ್ಯ ಮಾಡಿ ಈಗ ಬೇಳೆ ಕುದಿಯೋಕೆ ಇಟ್ಟೀನಿ ರೀ. ಇಲ್ಲೇ ಕಿಚ್ಚು ಬೇಳೆ ಕುದ್ದವು. ಮಗ ಚಿಟಿ ನನ್ನ ಸಾರಕ್ಕೆ ಒಗ್ಗರಣೆ ಕೊಟ್ಟು ಈಗ ಅನ್ನ ಇಟ್ಟರೆ ಅಡುಗೆ ರೆಡಿ. ಹಂಗೆ ರಾತ್ರಿಗೆ ಸ್ವಲ್ಪ ಹೆಸರು ದೋಸೆ ಮಾಡ್ಬೇಕಂತೇಳಿ ಹೆಸರು ಕಾಳು ನೆನ್ಸಿಟ್ಟೀನಿ ರೀ. ಈಗ ತೊಳೆದು ರಾತ್ರಿ ಊಟಕ್ಕೆ ಬೆಳಗ್ಗೆ ನಾಷ್ಟ ಮಾಡೋ ನಮ್ಮ ತಮ್ಮ ಇರಲ್ರಿ, ಅದು ಮಾಡೋಕೆ ಹಂಗೆ ರಾತ್ರಿ ಇರ್ತಾನೆ ನಾವು. ಹಂಗೆ ರಾತ್ರಿ ಇಟ್ಕೋಬೇಕಂತೇಳಿ ರಾತ್ರಿ ಇಟ್ಟೀನಿ. ಈಗ ಹೆಸರು ದೋಸೆ ನೆನ್ಸಿಟ್ಟೀನಿ. ಈಗ ಇದನ್ನು ತೊಳ್ಕೊಂಬಂದು ಅನ್ನಕ್ಕಿಟ್ಟು ತಲೆ ಬಿಚ್ಕೊಂಡಿಲ್ಲ. ಬೆಳಗ್ಗೆಯಿಂದ ತಲೆ ಜಳಕ ಒಂದು ಮಾಡೀನಿ. ತಲೆ ಬಚ್ಚ ಟೈಮ್ ಹಾಕೋಲಿಲ್ಲ. ಇಷ್ಟೊತ್ತು ಬರೀ ಕೆಲಸ ಆಯಿತು. ಈಗ ಇದು ಇಟ್ಟು ತಲೆ ಬಾಚ್ಕೊಂಡು ತೊಡಸಿ ಯಶ್ಮಂಟ್ರು ಕೆಲಸ ಐತಂತೆ ಗದಗ ಹೋದ್ರು. ಮನ್ವಿತಿನ ಬರ್ತ್ ಸರ್ಟಿಫಿಕೇಟ್ದು ಮಾಡ್ಸೋದೈತೆ ರೀ, ಅಂದ್ರೆ ತಿದ್ದುಪಡಿ ಐತೆ ರೀ ಒಂದು ಸ್ವಲ್ಪ. ಅದಕ್ಕೆ ಹೋದ್ರು. ಅವ್ನು ಹುಟ್ಟಿದ್ದು ಹಾಸ್ಪಿಟಲ್ಗೆ. ಶಾಟ ತಡಿಮ್ಮ, ಅಲ್ಲೇ ಹೋಗ್ಲಾ ನಡಕ 2 ಸಲ ತಗೊಂಡ್ಬಂದ್ಬಿಟ್ಮೇಲೆ ಸರಿ. ನಾಳೆ ಹರಿಯಾಕತ್ತೇವ್ರಿ. ಅಲ್ಲಿ ಅಲ್ಲೇ ತೊಳ್ಕೊಂಬರ್ತೀನಿ ಸ್ವಚ್ಛಾಗಿ 2 ಸಲ. ಸುಮ್ಮನೆ ಸ್ವಚ್ಛ ಆಗಲ್ಲ ಅವು. ಏನೂ ಇಲ್ಲ, ಊರಿಗೆ ಹೊಂಟಾರಿ. ಬಾಗಿಲು ಕಟ್ಕೊಂಡ್ರು ಅವರು. ಇಬ್ಬರು ತನ್ನ ಮನೆಗೆ ಅಡ್ಮಿಷನ್ ಮಾಡಿಸ್ಬೇಕು. ಹಾಗಾಗಿ ಯಾಕೆ ಕೂಡಿ ಮಾಡಿಸ್ತೀವಿ, ಹೋಗಿ ಮಾಡಿಸಿ ಮುಂಚೆ ಹೇಳು ತಗೊಳ್ಳಿ ಮುಟ್ಬಿಡ್ರಿ ಪಜಿ. ಅಡ್ಮಿಷನ್ ಮಾಡಿಸಿ ಊರು ಬರೋದೈತಿ. ಮತ್ತೇನು ಬೇರೆ ಏನಿಲ್ಲ, ಅಷ್ಟ. ಈಗ ಕರ್ಕೊಂಡು ಹೋಗಿದ್ರಿ ನಾವು ಸಾಲ ಸುಡಿಯೋರು ಮಟ್ಟ ಮತ್ತೆ ಇದು ಬರ್ತಾರೆ ಮುಟ್ಟಬಾರ್ರಿ. ಅವರು ಮನೆಗೆ ತವ್ರ ಮನೆಗೆ ಏನಿದೆ ಬಾಗಿಲ ಹಚ್ಚದ, ಬಾಗಿಲ ಕುಂದ್ರಿಸೋದು ಒಂದು ಕೆಲಸ ಕಾರ್ಯಕ್ರಮ ಐತೆ. ಅದ್ರ ಸಂಬಂಧ ಇದು ಬರ್ತೀಯಾ? ನೀನು ಬರ್ತೀಯ? ರೆಡಿ ಆಗಿ ಪಾಡಿದೆ ಪಾಡ್ಯ 28ಕ್ಕೆ ಐತಿ. ಇವತ್ತಿಗೆ ಹೇಳ್ತಿದ್ದಲ್ಲಿ ಕರೆಕ್ಟ್ ಪಾಡ್ಯ. 2 ದಿನ ಐತೆ. ಈಗ 2 ದಿನ ಇದ್ದು ನೋಡ್ರಿ. ಅಷ್ಟೊಳಗೆ ಬಂದು ಕರ್ಕೊಂಡು ಹೋಗಿ ನಂದು ಕೆಲಸ ಐತಿ. ಬರ್ತೀಯಲ್ಲ ಕರ್ಕೊಂಡು ಹೋಗಕ್ಕ. ಇವ್ರಂತೂ ಮತ್ತೆ ಬಿಸಿ ಅದಾರ. ಇವರು ಮನ್ಯಾಗ ಇವ್ರ ಕೆಲಸದಾಗ ಮತ್ತೇನ ಬರಲ್ಲ. ಹುಷಾರ
ಅಲ್ಲಿ ಹೋಗಿ ಒಂದ್ 8-10 ದಿವಸ ಹತ್ರ ಹೋಗೋದು ಬಂದಾಳ. ಈಗ ಒಂದ್ ದಿವಸ ಕೆಲಸ ಏನೋ ಹೋಗುದಿಲ್ಲ, ಎಲ್ಲ ಸ್ವಚ್ಛ ಮಾಡ್ದೆ ನೀನು. ಒಂದು ಎಲ್ಲ ಹೊರಗ್ ಮಳೆ ಆಗಿ ಹೆಂಗಾಗೈತಿ ನೋಡಿ. ಇಲ್ಲ ಅದನ್ನ ಮಾಡಬೇಕು, ಮತ್ತೆ ಒಳಗ್ ಧೂಳ ಹೊಡ್ಕೋಬೇಕು, ನೆಲ ವರ್ಷ ಉಳೆ ಆಡ್ಬಿಡು. ಆಮೇಲೆ ಜೇಡ ತಕೋಬೇಕು. ಜೇಡ ತಕೋಬೇಕು. ಅವ್ರು ನೋಡಿದ್ರೆ ಎಲ್ಲ ಹೊರಗೆ ಹೋಗಿ ಬಂದಾಗ ನೋಡ್ತಾರೆ ಕೆಲಸ ಮಾಡೋದು. ಗೇಟ್ ತೆಗಿಯೋ ಹೇಳ್ತಾರ, ನಮ್ಮನಿ ಜೇಡ ಬಂದೈತೇನ ಮಮ್ಮಿ ಅಂತಾನ ಅಂತ. ಜೇಡ ಹೆಂಗ್ ಬರ್ತೈತಿ? ಬರ್ರಿ ನಮ್ಮ ಮನೆ ಬಿಡಾಕ್ ಬರ್ತೇನ್ರಿ. ಈಗ ಮನೆ ಐತೈತಿ, ಬಸ್ಸೇ ಮಾಡ್ರಿ ಮತ್ತ ಬಾಗ್ಲು ಕೊಟ್ಟವ್ರಿಗೆ ಬರ್ತಾರೆ. ಮಾಮನ್ ಜೊತೆ ಎದಕ್ಕ ಹೋಗ್ ಹೋಗು, ಯಾವಾಗ ಕರ್ಕೊಂಬರ್ತಿ ಹೋಗ. ಟಾಟಾ ಬಾಯ್ ಬಾಯ್ ಮಾಡಿ ಬರ್ತಾರ. ಅಯ್ಯ ಹೋಗ್ಲ, ಅವು ಎಲ್ಲ ಎದಾಡ್ತಾವ ನಿನ್ ಜೊತೆ ಗಾಡಿಗೆ ಕರ್ಕೊಂಡು ಹೋಗು. ಇಡೇ ಮನ್ಯಾಗ ಇರ್ತಾವಲ್ಲ. ಹಾಂ ಹೋಗಿ ನೀನು ನೀ ಹಂಗಂದು ಜೋರು ಮಾಡ್ತಾರ ಅವ್ರು ಬರ್ತೀನಿ ಅಂತೇಳಿ. ಓ ಹಾಂ ಮುಂದೆ ತುಂದರು ಸಿಗ್ಲಿಲ್ಲ ನೋಡಿ ಕಿತ್ನೆಲ್ಲ ಇಲ್ಲ ಹುಡ್ಕನ. ಇದು ಖರ್ಚಿಪ್ ಯಾರ್ದು? ಇದು ಕೊಳ್ಳೆ ನಿಲ್ಲಿದು ಬದ್ರಿ ಬೇ ನಿಂದ ನಪ್ಪಿದು ಖರ್ಚಿಪ್ ನಿಂದ ನಿಲ್ಲಿದು. ಬುತ್ತಿರಿ ಬೆಲ್ಲ ಅಲ್ವೇ ಇದು? ಹಾ ಮಕ್ಕ ಹೆಂಗ್ ತಿಕ್ಕೋಬೇಕು ಮುಚ್ಚಿರ್ತಾ ಅಂತ. ಏ ರೀ ತೊಗೊಂಬಿಡ್ರಿ ನೀವ ಒಂದು ಅಲ್ಲೇ ಬಸ್ ಸ್ಟ್ಯಾಂಡ್ ತೊಗೊಂಬಿಡ್ರಿ. ಹಂಗಲ್ಲ ಬಾಯ್ ವರ್ಷಣ ಸೀಟ್ ಪಾಟು ಅವಕ್ಕೆಲ್ಲ ಹೋಗಿ ಅವ್ರ ಪಪ್ಪ ಬಸ್ ಹತ್ತಿಸ್ ಬಿಡ್ತಾರೆ. ಈಗ ಅವ್ರು ಅದಕ್ಕೆ ಹೊಂಟ್ರ ಅವ್ರ ಮಾಮನ ಜೊತೆ ಗಾಡಿಗೆ. ಹಾಕ ಹತ್ತು ಸೌನ್ ಸರಿ ತೋರಿ ಬಾಯ್ ಬಾಯ್. ಒಂದು ಪಟ ತಿನ್ ಹೊಳ್ರಿ ಇಷ್ಟು. ನಾನು ಆಗ ರೊಕ್ಕ ಕೊಟ್ಟಿಲ್ಲ ಅವ್ರಿಗೆ. ಅದನ್ನು ನಾನು ಅಲ್ಲೇ ಸೇರಿದ್ ನನಗೆ ವಾಡಿಕಾರ ಅಲ್ಲೇ ಹುಷಾರಾಗೋರಿ. 300 ರೂಪಾಯಿ ಕೊಟ್ಟಿದ್ದು ನಾನು. ಬೈಕ್ ಹೊಡ್ಕೊಂಡು ಹೋಗಾರ ಇಬ್ರು. ಹೋಗಿ ಹೊಕ್ಕಿಂತಾನ ಟಾಟಾ. ಹಾಂ ಸಿ ಯು ಬಾಯ್. ಹೋದ್ರಿ ನೋಡ್ರಿ ಬಿಟ್ಟೆ ಗದಗ ಬಂದ್ರಿ. ಬಸ್ ಸ್ಟ್ಯಾಂಡ್ ಕಡೆ ಈಗ ಊರಿಗೆ ಹೋಗ್ಬೇಕು. ಫುಲ್ ನೆಗಡಿ ತಲೆನೀವ್ರಿ. ಯಾಕಂದ್ರೆ ಮಳೆ ತೋರಿಸ್ಕೊಂಬಂದಿನಿ 2 ಕಂಟಿನ್ಯೂ ಆಗಿ. ಹಾಗಾಗಿ ನಾವೆಲ್ಲ ಅಂತ ಈಗ ಸೀದಾ ಮೆಡಿಕಲ್ ಹೋಗಿ ಟ್ಯಾಬ್ಲೆಟ್ ತೊಗೊತೀನಿ ರೀ. ಗುಳಿಗೆ ತೊಗೊಂಡು ನಾಷ್ಟ ಮಾಡಿ ಗುಳಿಗೆ ತೊಗೊಂಡು ಟ್ರೈನ್ ಹತ್ತೀನಿ ರೀ. ಅಂದ್ರೆ ಆರಾಮ ಬೇಕ್ರಿ ಮುಂಜಾನೆ 11 ಹೋಗ್ತೀನಿ 12 ಹೋಗ್ತೀನೋ ಗೊತ್ತಿಲ್ಲ ಮನೆಗೆ. ಹಾಗಾಗಿ ಗುಳಿಗೆ ತೊಗೊಂಡು ಗುಳಿಗೆ ತೊಗೊಂಡ್ರಿ. ಈಗ ಹೋಗಿನಿ ರೀ. ಟೈಮ್ ನೋಡಿರಿ 10-8 ಗಂಟೆಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಈಗ ನೋಡಿರಿ ಟೈಮ್ ಕರೆಕ್ಟ್ 7:40 ಆಗೈತಿ. 1 ಗಂಟೆ ಆಗ್ತಂತೆ. ರಾತ್ರಿ ಇಡ್ಲಿ ವಡೆ ನೋಡ್ರಿ ಗದಗ ಒಳಗೆ ರಾತ್ರಿ ಇಡ್ಲಿ ಎಲ್ಲಿ ಬೇಕಲ್ಲ ಇಡ್ಲಿ ವಡೆ ಸೆಂಟರ್ ಅದಾರು. ಈಗ ನಾವು ಇಡ್ಲಿ ತಿಂದು ಗುಳಿಗೆ ತೊಗೊಂಡು ಟ್ರೈನ್ ಹತ್ತಬೇಕು. ಅಲ್ಲೇ ಮಲ್ಕೋಬೇಕು, ರೆಸ್ಟ್ ಮಾಡ್ಬೇಕು. ಪೆಟ್ರೋಲ್ ಬಂಕ್ ಅದ ನೋಡ್ರಿ. ಇಡ್ಲಿ ವಡೆ ಎಗ್ ರೈಸ್ ಸೆಂಟರ್. ಒಂದು ಗದಗ ರೈಲ್ವೆ ಸ್ಟೇಷನ್. ತಿರುಪತಿ ಟ್ರೈನ್ ಇದೆ ನೋಡ್ರಿ 8 ಗಂಟೆಗೆ. ಹುಬ್ಬಳ್ಳಿ ತಿರುಪತಿ. ಹೊಸ್ದಾಗಿ ಮಾಡಿರೋಂಥ ಗದಗ ರೈಲ್ವೆ ಸ್ಟೇಷನ್ ನೋಡ್ರಿ. ಹೊರಗೆ ತೋರ್ಸೋಕ್ಕಾಗಲಿಲ್ಲ ನನಗೆ, ಇಲ್ಲಿ ಒಳಗೆ ತೋರ್ಸಾತೀನಿ. ತಯಾರಾಗೋದು ನೋಡ್ರಿ. ಈ ಥರ ಎಷ್ಟು ದಿವಸ ತಯಾರಿದ್ದಿಲ್ಲ, ಈಗ ಮೊನ್ನೆ ಓಪನಿಂಗ್ ಮಾಡ್ಯಾರ. ಬನ್ನಿ ನೋಡ್ರಿ. ಅವು ಡಾಂಬೋ ಅನ್ಸುತ್ತೆ ಬಿಚ್ಚಿಲ್ಲ. ಎಷ್ಟು ರಶ್ ಐತೆ ನೋಡ್ರಿಪ್ಪ ಈ ಸಂಜೆ ರಾತ್ರಿ 8 ಗಂಟೆ ಟಿಕೆಟ್ ನಾವು ತೊಗೋಬೇಕಂದ್ರೆ ಹಾಗಾಗಿ ಅಷ್ಟೇ ಟಿಕೆಟ್ ಕೊಡೋರಿಲ್ಲ. ನಾವು ತೊಗೋಬೇಕಂತ ಫಸ್ಟ್ ಟೈಮ್ ಟ್ರೈ ಮಾಡೋಣ.
ರೀ ನಾಷ್ಟ ಮಾಡ್ಕೊಂಡು ಬಂದೆಲ್ಲ ಈಗ ಹೋಗಿ ತೊಗೊತೀನಿ ರೀ. ಈಗ ಟ್ರೈನಿಂದ 20 ನಿಮಿಷ ಆ ಕಡೆ ಪ್ಲಾಟ್ಫಾರ್ಮ್ ಬರ್ತಂತ 3ನೇ ಪ್ಲಾಟ್ಫಾರ್ಮ್ಗೆ ಆ ಕಡೆ ಹೋಗ್ಬೇಕು. ಈಗ ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡಿ. ಇಲ್ಲಿ ನೋಡ್ರಿ ಮೊನ್ನೆ ದುರ್ಗಾದೇವಿ ಜಾತ್ರೆ ಇತ್ತಂದ್ರಿ, ಗದಗಿನ ದುರ್ಗಾದೇವಿ ಜಾತ್ರೆ ಇತ್ತು. ಆಮೇಲೆ ಹೊಸಪೇಟೆಗೆ ಹುಲ್ಗಮ್ಮ ದೇವಿ ಜಾತ್ರೆನೇ ಇತ್ತು. ಅದರ ಸಂಬಂಧ ಸ್ಟೇಷನ್ ತುಂಬ ಎಲ್ಲ ಹಳ್ಳಿ ಜನ ಸೇರಿದ್ರು ನೋಡ್ರಿ. ಎಷ್ಟು ಜನ ಸೇರಿದ್ರು ಅಂತ ಹೆಂಗೆ ಕಾಣತ್ತದ ನೋಡ್ರಿ, ನೀವು ನೋಡ್ತಿರ್ಬೋದು ಅಲ್ಲಿ. ಈಗ ಕರೆಕ್ಟ್ 11 ಗಂಟೆ ಆಗೈತೆ ರೀ ಬಂದು ರೈಲ್ವೆ ಸ್ಟೇಷನ್ಗೆ, ಬಾಗಲಕೋಟೆ ರೈಲ್ವೆ ಸ್ಟೇಷನ್. ಇವತ್ತು ಓಪನಿಂಗ್ ಆಗೈತೆ ರೀ. ಇದು ಗದಗ ಇಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಹೊಸದಾಗಿ ಚಲೋ ಅಲ್ಲೆಲ್ಲ ಇವತ್ತು ಓಪನಿಂಗ್ ಆಗ್ಯದ. ಅದೇ ಈಗ ಪ್ರೋಗ್ರಾಮ್. ಇನ್ನು ನಾಳೆ ಬೆಳಗ್ಗೆ ಐತೆಲ್ಲ ಗೊತ್ತಿಲ್ಲ ಯಾವಾಗೈತೆ ಅಂತ. ಇದು ಆ್ಯಕ್ಚುಲಿ ನಾಳೆ ಐತ್ರಿ. ದೇಶದ ಪ್ರಧಾನಮಂತ್ರಿ ಅವರಾದ ನರೇಂದ್ರ ಮೋದಿಜಿ ಅವರಿಂದ 22ನೇ ತಾರೀಕು ಗುರುವಾರ ಐತೆ. 1 ಗಂಟೆ ಆತ್ರಿ. ಇಷ್ಟೊತ್ತಿನಾಗ ಆಟೋ ಸಿಗೋದು ಕಷ್ಟ. ನಮ್ಮ ಏರಿಯಾಕೆ ನೋಡ್ಬೇಕು ಏನಾಗುತ್ತೆ, ಹೆಂಗೆ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ ರೀ. ಒಟ್ಟು ಹೋದ್ಮೇಲೆ ಹೇಳ್ತೀನಿ. ಒಂದ್ಸಲ ರೈಲ್ವೆ ಸ್ಟೇಷನ್ ನೋಡ್ಕೊಂಬಿಟ್ರಿ, ಎಷ್ಟು ಚಂದ ಮಾಡ್ಯಾರ. ನೋಡೇ ಇಲ್ಲ ನಾನು, ಈಗ ನೋಡಿದೆ. ಸಲ ನೋಡ್ರಿ ಅಲ್ಲಿ ನೋಡ್ಕೊಂಡು ಬಂದು ನಾನು. ನಮ್ಮ ಮನೆ ಕಡೆ ಆಟೋ ಹೋಗಿಲ್ಲ ಅಂತಂದ್ರೆ ನಮ್ಮ ಅಂಗಡಿ ಕಡೆ ಇಳಿಸಿದ್ರೆ ಇಳಿಸಿದ್ರಿ. ತಗಡಿ ಗಿಡ ಹಾರ್ಯಾವು. ಬೆಳಗ್ಗೆ ಬಂದು ನೋಡ್ತೀನಿ ಅಂಗಡಿದೆಲ್ಲ ವ್ಯವಸ್ಥೆ. ಈಗ ನಡ್ಕೋ ಓದ್ತಾ ಮನೆ ಕಡೆ ಹೋಗ್ಬೇಕು ನೋಡ್ರಿ. ಮತ್ತೊಂದು 500 ಮೀಟ್ರ್ ಆಗುತ್ತೆ. ನಡ್ಕೊತ ಹೋಗ್ತೀನಿ. ಇನ್ನು ಸಿಂಗಲ್ ಅದೀನಿ, ಸಿಂಗಲ್ ಸಿಮ್ಮ. ಯಾವ ಬೈಕ್ ಮೇಲೆ ಕೈ ಮಾಡ್ರಿ ರಾತ್ರಿ ನಡ್ಕೊತ ಹೋಗಿ ರಾತ್ರಿ ಫಸ್ಟ್ ಟೈಮ್ ರೀ ನಮ್ಮ ಇದು ನಡ್ಕೊಂಡು ಹೊಂಟೀನಿ. ಕತ್ಲೆ ಕರೆಂಟ್ ಇಲ್ರಿ ಇಲ್ಲಿ ಬಂತ್ರಿ. ನಮ್ಮ ಮನೆ ಮುಂದೆ ಪೊಲೀಸರು ನಿಂತ ಬಿಡ್ತೈತೆ ಯಾವಾಗಲೇ. ಅಲ್ಲಿ ಮುಂದೆ ಸರ್ಕಲ್ಗೆ ಒಂದೊಂದು ಲೈಟ್ ಹಾಕ್ಯಾರ ಅಷ್ಟೇ. ಇಲ್ಲಿ ಬಂದೆ ನೋಡ್ರಿ ನಮ್ಮ ಮನೆಗೆ ಬಂದೆ ರೀ. ಮಳೆಗೆ ಅಷ್ಟು ಕ್ಲೀನ್ ಐತೆ ನೋಡ್ರಿ. ಟೈಮ್ 12:45 ಬಂದ್ರಪ್ಪ. ಮುಕ್ಕೊಳ್ಳೋದು ನೋಡ್ರಿ. 3 ಇಡ್ಲಿ ತಿಂತಿದ್ದೆ, ಕರಗ್ತಿರಿ ಅದು. ಹೊರಗಿನ ಲೈಟ್ ಹಾಕಿ ಮುಕ್ಕೊಂಬಿಡಿ ಹೋಗ್ತೀವಿ. ಅಯ್ಯೋ ಧೂಳು ಹಾಟಾಗ್ತೈತೆ, ಸ್ವಲ್ಪ ಕಸ ಹೊಡೀನಿ. ಇದು ನೋಡ್ರಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್. ಈಗ ಲೇಟಾಗಿ ಎದ್ನಿ. ನಿನ್ನೆ ಮೊನ್ನೆಲ್ಲ ಮಳೆಯಾಗೆಲ್ಲ ಕ್ಲೀನ್ ಆಗಿತ್ತು ನಮ್ಮದು ಹೊರಗಡೆ ವರಾಂಡ. ಈಗ ನೋಡ್ರಿ ತುಳಸಿ ಗಿಡ ಎಷ್ಟು ಚಂದ ಹಸಿರಾಗಿ, ಹೂವಿನ ಗಿಡ, ತುಳಸಿ ಗಿಡ ಎಲ್ಲ ಮಳೆ ನೀರಿಗೆ ಬೇರೆನೇ ಇರ್ತಾವೆ ನೋಡ್ರಿ. ಈಗ ಗಿಡಗಳೆಲ್ಲ ಚಂದಾಗ್ಯವು. ಈಗ ನೋಡ್ರಿ ಮನೆತಿನ ಸ್ಕೂಲಿನ ಸಂಬಂಧ ಅಡ್ಡಾಡಕ್ಕೆ ಬಂದೀನಿ ಇವತ್ತು. ತನ್ಮೇಲೆ ಸ್ಕೂಲ್ ಹಚ್ಚಲಾಗ ತಲೆ ಕೆಟ್ಟಾಗ್ಯದ. ಫ್ಯಾಮಿಲಿ ನೋಡ್ರಿ ಎಷ್ಟು ತಗೊಂಡು ಎಲ್ಲ ಸ್ಕೂಲಿಗೆ ಹೋದು ಪ್ಯಾಂಪ್ಲೆಟ್ ಇಸ್ಕೊಳ್ಳೋದು, ಎನ್ಕ್ವೈರಿ ಮಾಡೋದು ಬರೋದಾಗ್ಯದ. ಎಷ್ಟು ತಗೊಂಡು ಪ್ಯಾಂಪ್ಲೆಟ್ ಆಗ್ಯಾವ. ಇನ್ನು 3-4 ಡಿಕ್ಕಿ ಒಳಗದಾವ. ಅದೇ ನೋಡ್ಬೇಕು ರೀ. ಇಷ್ಟೊಂದು ಪ್ಯಾಂಪ್ಲೆಟ್ ಅಂತೂ ಬಂದವು. ಎಲ್ಲ ಕಡೆ ಎನ್ಕ್ವೈರಿ ಅಂತೂ ಮಾಡೀವಿ. ಎಲ್ಲೋದ್ರೂ ಒಂದು ಸೇಮ್ ಡೈಲಾಗ್. ನಮ್ಮ ಸ್ಕೂಲ್ ಭಾಳ ಚೆನ್ನಾಗಿದೆ ರೀ. ನಮ್ಮಲ್ಲಿ ಪಾಠಗಳು ತುಂಬ ಚೆನ್ನಾಗಿ ಮಾಡ್ತೀವಿ. ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಕೊಡ್ತೀವಿ ರೀ. ನಾವು ಭಾಳ ಟೈಮ್ ಕೊಡ್ತೀವಿ ರೀ. ಅದು ಇದು ಅಂಥೇಳಿ ಮದುವೆಗಿಂತ ಮುಂಚೆ ಅತ್ತೆ ಮಾವ ಹೇಳ್ತಾರಲ್ಲ ರೀ, ಹೆಣ್ಣಿ ಕಡ್ದಾಗಿರ್ಬೋದು ಗಂಡಿ ಕಡ್ದಾಗಿರ್ಬೋದು ಹೇಳ್ತಾರಲ್ಲ. ನಮ್ಮ ಹುಡುಗಿ ಭಾಳ ಇನ್ನಸೆಂಟ್ ರೀ. ನಮ್ಮ ಹುಡುಗ ಭಾಳ ಒಳ್ಳೆಯವ್ನು ರೀ. ಒಂದು ಅಡಿಕೆ ಹೊಸ ತಿನ್ನಂಗಿಲ್ಲ ರೀ ಅಂತಾನಲ್ಲ, ಅದೇ ಟೈಪ್ ಇವರು. ನಮ್ಮ ಸ್ಕೂಲ್ ಹಂಗೆ ರೀ, ನಮ್ಮ ಸ್ಕೂಲ್ ಹಿಂಗೆ ರೀ ಅಂತಾರೆ. ಮನೆಗಂಡು PG ತೊಗೋತಾರೆ. ಹಂಗಂತೂ ಕಲಿಸೋದಿಲ್ಲ. ಮತ್ತು ಇವ್ರಿಗೆ 10 ಸಲ ಸಲಾಮ್ ಹೊಡಿಬೇಕು. ಅಡ್ಮಿಷನ್ ಆಗುತ್ತಾನೆ ಅವ್ರು ನಮಗೆ ಸಲಾಮ್ ಹೊಡ್ದಂಗೆ ಆಗುತ್ತೆ. ಅಡ್ಮಿಷನ್ ಆದಮೇಲೆ ಅವ್ರನ್ನ ತಲೆ ಕೆಡಿಸ್ಕೊಂಡಂಗಿಲ್ಲ. ಸೀಟ್ ಬಂದು ಸಾಕಾಗಿರ್ತೈತಿ. ಒಂದು ಕಡೆ ಅಡ್ಮಿಷನ್ ಮಾಡಿಸಿದ್ರೆ ಮತ್ತೆ ತಲೆ ಬಿಸಿ 4-5 ವರ್ಷ ಅಲ್ಲಿ ಹಚ್ಚಿರ್ ಚಲೋ ಇರ್ತಿತ್ತು, ಇಲ್ಲಿ ಹಚ್ಚಿದ್ರೆ ಚಲೋ ಇರ್ತೇನೆ ಅಂತ. ಸಾಲಿದ ಹಂಗೆ ಮದುವೆ ಆದಮೇಲೆ ಅಕ್ಕಿನ ಮಾಡ್ಕೊಂಡ್ರೆ ಚಲೋ ಇರ್ತಿತ್ತಾನೆ, ಇಕ್ಕಿನ ಮಾಡ್ಕೊಂಡ್ರೆ ಚಲೋ ಇರ್ತಿತ್ತಾನೆ ಅಂತ. ಆಮೇಲೆ ನಮಗೆ ಮದುವೆ ಆದಮೇಲೆ ಅನಿಸುತ್ತೆ. ಈಗ ನಮ್ಮ ತನ್ಮೇಲೆ ಭಾಳ ಟೆನ್ಷನ್ ಆಗಿಬಿಟ್ಟದ್ರಿ ನಮ್ಗೆ. ನೋಡ್ಬೇಕು ರೀ ಯಾವ ಸ್ಕೂಲಿಗೆ ಹಾಕ್ತೀನಿ ಅಂತೇಳಿ ನೋಡ್ಬೇಕು. ಇನ್ನು ಪೆಂಡಿಂಗ್ನಾಗ ಅದ. ಆಲ್ರೆಡಿ ಇವತ್ತು ಮೇ 22 ಇವತ್ತು ನಾನು ವಿಡಿಯೋ ಮಾಡಕತ್ತಿದ್ದೆ. ಆದರೆ ಸ್ವಲ್ಪ ವೀಡಿಯೋ ಲೇಟಾಗಿ ಬರ್ತಾವೆ ರೀ ಇವು, ಯಾಕಂದ್ರೆ ಅಡ್ವಾನ್ಸ್ ಲಾಗ್ ರೆಡಿ ಇದಾವೆ ನಮ್ಮ. ಹಾಗಾಗಿ ಮನೆತಿನ ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡ್ತೀವಿ ಅಂತ ಆಮೇಲೆ ಅಡ್ಮಿಷನ್ ಆದಮೇಲೆ ಹೇಳ್ತೀರಿ ತನ್ಮಯಿಂದ. ಮನೆತಿಂದ ಅಲ್ಲೇ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ಐತಿ. ನೋಡ್ಬೇಕ್ರಿ, ಅದು ಡೌಟ್. ಯಾಕಂದ್ರೆ ಸ್ವಲ್ಪ ವ್ಯಾನ್ ದೂರ ಆಗದೈತಿ ರೀ. ಹಾಗಾಗಿ ಸಾಕಾಗ್ಯದ ರೀ.
ಇನ್ನು ನೀವೆಲ್ಲರೂ ಗೌರ್ಮೆಂಟ್ ಕಳಿಸ್ರಿ ಅಂತೀರಿ. ಗೌರ್ಮೆಂಟ್ ಶಾಲೆ ಒಳಗೆ ಇಲ್ಲಿ ನಾವು ಲೋಕಲ್ ಅಲ್ರಿ, ಹುಟ್ಟು ಬೆಳೆದ ಊರಲ್ಲ. ಆಮೇಲೆ ಮೇನ್ ಹತ್ತಿರ ಯಾವ ಇಲ್ಲರಿ ಗೌರ್ಮೆಂಟ್ ಸ್ಕೂಲ್ ನಮ್ಮ ಮನೆ ತೆಗಿಲಿ. ನಾವು ಗೌರ್ಮೆಂಟ್ ಸ್ಕೂಲ್ ಹಚ್ಚಿದ್ರು ಕೂಡ ವ್ಯಾನ್ ಮಾಡ್ಬೇಕು. ಹಾಗಾಗಿ ನೀವು ಸಣ್ಣವನಿದಾನ ಈಗೆಲ್ಲ ಕಡೆ ಎಂತೆಂಥವ್ರು ಕಲ್ಸಾಕತ್ತಾರೆ ಪ್ರೈವೇಟ್ ಸ್ಕೂಲಿಗೆ. ಆಮೇಲೆ ನಮ್ಮ ಹುಡುಗ ಭಾಳ ಬುದ್ಧಿವಂತ ಅದನ್ರಿ. ಹಾಗಾಗಿ ಸ್ವಲ್ಪ ಅವ್ನು ಚೆನ್ನಾಗಿ ಎಜುಕೇಷನ್ ಕೊಡ್ಬೇಕಂತ ಆಸೆ ನಮಗೆ. ಅದ್ರ ಸಂಬಂಧ ಪ್ರೈವೇಟ್ ಹಚ್ಚಾಕತ್ತೀವಿ. ಹಚ್ಚಿ ಅವ್ನು ಆಲ್ರೆಡಿ ಈಗ ಸಣ್ಣ ಒಂದು ಬಂದು ನೋಡ್ಬೇಕ್ರಿ ಏನಾಗುತ್ತೆ ಅಂತೇಳಿ. ತನ್ಮೈಗೆಲ್ಲ ಹಚ್ಚಿದ್ರೆ ಆ ಸ್ಕೂಲ್ ನಮ್ಮ ಮನೆ ಹೋಗೋ ಸ್ಕೂಲ್ ಒಳಗೆ ಏನಾಗುತ್ತೆ ಅಂತಂದ್ರೆ LKG UKG 4 ಗಂಟೆಗೆ ಬಿಡ್ತೀರ ಅಲ್ಲಿ. ಯಾಕಂದ್ರೆ ಅದು ಊರು ಬಿಟ್ಟು ಹೊರಗಿರೋದ್ರಿಂದ ಸ್ಕೂಲು. ಇಲ್ಲಿ ಲೋಕಲ್ ಹಚ್ಬೇಕಂತಂದ್ರೆ ಈ ಥರ ಅದ ರೀ ಸ್ಕೂಲ್. ಅವಂಗೂ ವ್ಯಾನ್ ಫೀಸ್ ಕಟ್ಟಬೇಕು, ಇವಂಗೂ ವ್ಯಾನ್ ಫೀಸ್ ಕಟ್ಟಬೇಕು. ಅದು ಸಮಸ್ಯೆ ಆಗಿಬಿಡ್ತೀರಿ. ಊದ ಸಂಬಂಧ ಆಡಕಂತೇನೆ ರೀ. ಫುಲ್ ಮಾಡಾಗೈತಿ. ಗಾಡಿ ಪಂಚರ್ ಅಂತ ಆಗಿಲ್ಲ ಅಂದ್ರೆ ಒಮ್ಮೆ ಮಗಳಿಗೆ ಇಲ್ಲಿ ಇಬ್ಬರು ಡ್ರಾಪ್ ಕೇಳಿದ್ರಿ. 3 ಮಂದಿ ಹತ್ತಿ ಬಿಟ್ಟು ಮಗಳಿಗೆ ಪುಸ್ ಅಂತ ಹೋಗ್ಬಿಡುತ್ತೆ. ಈಗ ನಾವು ಹೊಂಟೀವಿ ಇನ್ನೂ ಸ್ಕೂಲ್ ಎನ್ಕ್ವೈರಿ ಮಾಡೋಕೆ. ಶಿಲ್ಪ ಒಂದು ಸ್ಕೂಲ್ ಹೇಳಿದ್ದು ಮನೇನ ಪ್ಯಾಂಪ್ಲೆಟ್ ಕೊಟ್ಟೋಗ್ಯಾರಂತ. ಅಲ್ಲೊಂದು ಸಲ ಹೋಗ್ಬೇಡ್ರಿ, ಮನೆಗೆ ಹತ್ರ ಐತೆ ಅಂತಂದ್ರೆ ಅಲ್ಲೊಂದು ಸಲ ಹೊಂಟೀವಿ ರೀ. ನೋಡ್ಕೊಂಬಂದು ಡಿಸೈಡ್ ಮಾಡೋಣ ಮಾಡ್ಬೇಕಂತ ಮಾಡಿ. ಟೈಮಿಗೆ 11:15 ಆಗಿತ್ತು ಮುಂಜಾನೆ. ಯಾಕಂದ್ರೆ ಇಷ್ಟೊತ್ತನ ಕೆಲಸ ಎಲ್ಲ ಆತ್ರಿ. ಕೆಲಸ ಎಲ್ಲ ಆದಮೇಲೆ ಕಸ ಹೊಡಿದು, ನೆಲ ಒರೆಸು, ನೀರು ಹಿಡಿದು ಎಲ್ಲ ಕೆಲಸ ಮುಗಿದ್ಮೇಲೆ ಜಳಕ ಗಿಡಕ್ಕೆ ಆಮೇಲೆ ಪೂಜೆ ಗೀಜೆ ಎಲ್ಲ ಆತ್ರಿ. ಆದಮೇಲೆ ನಾಷ್ಟ ಮಾಡೋಕೆ ಹೊರಗೆ ಮಾಡಿದ್ದೆ. ಎಲ್ಲಿದ್ದು ಬಿಡು ಏಟತ್ತ ಇಲ್ಲಿ ಮಿಸ್ಟೇಕ್ ಏನಾರ ನಾವು ಮಾಡ್ಕೊಂಡ್ರತ್ತ ಹೊರಗಿನ ಹೊಟ್ಟೆನ ತುಂಬುದಿಲ್ಲ ಅಂಥೇಳಿ ಉಪ್ಪಿಟ್ಟು ಕುದಾಯ್ತೈತೆ ನೋಡ್ರಿ. ನಮ್ಗೆ ಸ್ವಲ್ಪ ನೀರಾಗಿ ಮಾಡ್ಕೊಂಡ್ರೆ ಹೊಟ್ಟೆ ತುಂಬಂಗಾಗುತ್ತೆ. ಅತಿ ಗಟ್ಟಿ ಆಗಬಾರ್ದು ಅಂಥೇಳಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಉಪ್ಪಿಟ್ಟು ಮಾಡ್ಕೊಳಕತ್ತೀನಿ ರೀ. ಉಪ್ಪಿಟ್ಟು ರೆಡಿ ಆದ್ರಿ. ಅದು ಹಸಿ ಮೆಣ್ಸಿಕಾಯಿ ಇರಲಿಲ್ಲ ರೀ, ಅಡ್ಜಸ್ಟ್ಮೆಂಟಿಗೆ ಒಣ ಮೆಣ್ಸಿಕಾಯಿ ಹಾಕಿ ಉಪ್ಪಿಟ್ಟು ಮಾಡೀನಿ ರೀ. ನಾಷ್ಟ ಇಷ್ಟ ಮಾಡಿ ಸ್ವಲ್ಪ ಕೆಲಸ ಐತೆ ಹೊರಗೆ, ಅಂಗಡಿ ಕಡೆ ಹೋಗೋದು ಕೆಲಸ ಐತಿ, ಹೋಗ್ಬೇಕೀಗ. ಆಮೇಲೆ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸೋಕೆ ಹೋಗ್ಬೇಕು. ನೋಡೋಣ್ರಿ ಯಾವ ಸ್ಕೂಲಿಗೆ ಏನಂತ ಹೇಳ್ತೀವಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಇವ್ರಿನ ಊರಿಂದ ಬಂದಿಲ್ಲ ರೀ. ಮೋಡ ಕವಿದ ವಾತಾವರಣವಿದ್ದು ಬಿಸಿಲು ಬೀಳುವ ಸಂಭವನೆ ಇಲ್ಲ. ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಂತ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಮ್ಮ ಮನೆಯಿಂದ ನಮ್ದು ಎಲ್ಲರೂ ಮಾಡ್ಸಕತ್ತಿದ್ವಿ. ನೋಡಿರಿ ನಮ್ಮ ತನ್ಮಯಿಂದ ತಾಯಿ ಕಾರ್ಡ್ ತನ್ಮಯ ಪ್ರೆಗ್ನೆಂಟ್ ಇದ್ದಾಗ ಮನೆಯಿಂದಂತೂ ಆ ಕಾರ್ಡ್ ಮಾಡ್ಸೋಕ್ಕಾಗಿದ್ದಿಲ್ಲ. ಅವಾಗ ನಮ್ಮ ಅಡ್ರೆಸ್ ಪ್ರೂಫ್ ಇರಲಿಲ್ಲ. ಸಿಕ್ತ್ರಿ ನಮ್ಮ ಶಿಲ್ಪ ಅಂದ್ರೆ ನಂದು ಅಕ್ಕಿದ್ರು ಒಂದು ಕಡೆ ಹುಡುಕಿಡ್ತಿದ್ಲಿ, ಎಲ್ಲೆಲ್ಲ ಇಟ್ಬಿಟ್ಟಾಳ ಆಕೆ. ಅಲ್ಲೇ ನಾವಿಲ್ಲಿ ಎಲ್ಲ ಹರ್ಕೊಂಡಿನಿ ರೀ. ಅಲ್ಲಿ ಕೊಟ್ಟು ಬಂದೀನಿ ರೀ. ಈಗ ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ಜಲ್ದಿ ತೊಗೊಂಬ ಅಂದಾರ ಅವರು. ಹೋಗ್ಬೇಕು ನೋಡ್ರಿ. ಒಂದೇನು ಕಾತ್ ಅವು ಬೇಕಾದ ಟೈಮಿಗೆ ಸಿಗೋದಿಲ್ಲ ರೀ. ಈ ಗದ್ಲಾಗ ಒಂದು ಮತ್ತೆ ನದಿ ಸಿಗ್ತೀರಿ ಅಂತಾರೆ, ಕಾಡಂಗೆ ಸಿಗ್ತೀರಂತ. ಈ ಗದ್ದಲ ಚಲೋ ಆತ. 3 ಗಂಟೆ ಆಗೈತಿ. ನಾನು ಊರಿಂದ ಬಂದ ಮನೇನು ವಾಪಸ್ ಊರಿಗೆ ಹೋಗಿಲ್ಲ. ಆಮೇಲೆ ಅಂಗಡಿನೂ ಚಲೋ ಮಾಡಿಲ್ಲ. ನೋಡ್ರಿ ಕ್ಲೈಮೇಟ್ ಮಸ್ತ್ ಐತೆ ರೀ. ಮಳೆ ಬರು ಚಹಾ ಕುಡಿ ಸೀಸನ್ ಈಗ. ಆದ್ರೆ ಸ್ವಲ್ಪ ಹುಡುಗರು ಅಡ್ಮಿಷನ್ ಮಾಡಿಸೋದು, ಆಮೇಲೆ ಊರಾಗ ಒಂದು ಕೆಲಸ ಐತ್ರಿ. ಸ್ವಲ್ಪ ಊರಾಗ ಅಲ್ಲಿ ಜಾಗ ಐತಲ್ರಿ, ಅದು ಹೆಸರು ಮಾಡಿಸೋದು, ಅದು ಇದು ಏನೇನೋ ಕೆಲಸ ಹೋಗ್ತಾಳೆ ನಮ್ಮ ಶಿಲ್ಪ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಬಂದ ಮೇಲೆ ಮಕ್ಕಳಿಗೆ ಅಂಗಡಿ ಚಲೋ ಮಾಡಕ್ಕಂತ ಅಂತ ಹೇಳಾರ. ನಾ ಏನೇ ನಮ್ಮ ಮನೆಯಾಗ ಹುಡುಗರು ಅಂತೇಳಿ ಹೊರ ತಿನ್ಕೊಂತ ಅಡಿದ್ರೆ ಹೊಟ್ಟಿನ ತುಂಬಂಗಿಲ್ಲ ರೀ. ಹೊಟ್ಟೆ ನಮ್ಮ ತಡೆಯಂಗೂ ಇಲ್ಲ. ಹೊಟ್ಟೆ ಜಾಡ್ಸಂಗಿನ ಬರುತ್ತೆ ಹೊರಗಿನ ಜಾಸ್ತಿ ತಿಂತಂದ್ರೆ. ಹಾಗಾಗಿ ಕೊಬ್ಬರಿ ಸಾರು ಶನಿವಾರ ಇದ್ರು ಅಂತ ನಾನ್ ವೆಜ್ ತಿನ್ನಂಗಿಲ್ಲ. ತತ್ತೆ ಸಾರು ಇಲ್ಲ ಚಿಕನ್ ಏನಾರು ಮಾಡ್ಕೊಬೋದಿತ್ತು. ಇದಕ್ಕೆ ಕರಿಬೇಕು ಕೊತ್ತಂಬರಿ ಇಲ್ರಿ, ಹಾಗಾಗಿ ಸ್ವಲ್ಪ ಮಿಸ್ ಹೊಡೆ ಆಗ್ತೈತಿ. ಬಟ್ ಚಲೋ ಆಗ್ಯದ ರೀ. ಕೊಬ್ಬರಿ ಸಾರು ಅನ್ನ ಮಾಡ್ಕೊಂಡಿರಿ. ಈಗ ಉಳ್ಳಾಗಡ್ಡಿ ಹಚ್ಕೊಂಡು ಇಟ್ಕೊತೀನಿ. ಲಿಂಬೆಹಣ್ಣೆಲ್ಲ ಕರಿಬೇಕು ಕೊತ್ತಂಬರಿ ಇಲ್ಲ. ಈ ಮಳೆ ಬರೋ ಸಂಬಂಧ ಹೊರಗೆ ಹೋಗಿಲ್ಲ. ಈಗ ಊಟ ಮಾಡ್ಬೇಕು. ಬರ್ರಿ ಊಟ ಮಾಡೋಣ. ನೀವು
ಇನ್ನು ಡಾಕ್ಯುಮೆಂಟ್ಸ್ ಹೆಂಗೆ ಹರಿವಿನ ಆಗಲ್ಲ ತೋರಿಸಿದ್ನಲ್ಲ. ಈಗ ಊಟ ಮಾಡಿದೆಲ್ಲ ರೆಡಿ ಮಾಡಿ ಇಡ್ಬೇಕು ರೀ ನೀಟಾಗಿ. ಎಲ್ಲ ತಂದ್ರೆ ಬಂದಮೇಲೆ ಮೇಡಮ್ ಬರ್ರಿ ನಾನು ಹಂಗೆ ಬಿಡ್ತಾರೆ. ಊಟ ಮಾಡೋಣ ರೀ. ತಂಡಿ ಹವಾ ಐತಿ, ಬಿಸಿ ಬಿಸಿ ಅನ್ನ ಸಾರು. ಅಬ್ಬು ಅನ್ನ ಸರ್ ಮಸ್ತಾಗಿದೆ ರೀ. ಸುಡತೈತೆ ರೀ. ನಂಗೆ ಸುಡೋದು ಮೊದಲು ಹೋಗಂಗಿಲ್ಲ. ತಂಡೈತಲ್ಲ ರೀ, ತಂಡೈತೆ ರೀ. ಈಗ ಆಷಾಢ ಚಲೋ ಐತೆ ರೀ. ಆಷಾಢ ಚಲೋ ಹೋಗ್ತೀನಿ ನೆಕ್ಸ್ಟ್ ಮಂತಿಂದ. ಊಟ ಜಾಸ್ತಿ ಹೋಗತ್ತೆ ರೀ ಈಗ. ಭಾರಿ ಆಗ್ಯದ ರೀ. ಇವತ್ತು ನಾನು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋಗಿದ್ನಿ. ಇದೊಂದು ಫೋಟೋ ಮನೆ ಮಂತ್ರಾಲಯ ತೋರಿಸ್ಕೊಂಬಂದು ಇದ್ರೊಳಗೆ ಹಾಕಿಟ್ಟಾಳೆ ಫೈಲ್ ಒಳಗೆ. ಏನಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸೋಕೆ ಮೊದಲೆಲ್ಲ LC ಇಲ್ಲ 10th ಮಾರ್ಕ್ಸ್ ಕಾರ್ಡ್ ಕೇಳ್ತಿದ್ರು. ಈಗ ಹಾಗಲ್ಲ, ಎಷ್ಟೊತ್ತಿದ್ರು ಜಾತಿ ಆದಾಯ ಪ್ರಮಾಣ ಪತ್ರ 10th ಫಸ್ಟ್ ಸ್ಟ್ಯಾಂಡರ್ದಾಗಲಿ ಯಾವುದೋ ಅಥವಾ ಒಂದು ಗೋರ್ಮೆಂಟಿಂದ ಸೀಲ್ ಹೊಡೆದಾಗ ಒಂದು ಫಾರ್ಮ್ ಬೇಕಂತ್ರಿ. ಗೌರ್ಮೆಂಟ್ ಸೀಲ್ ಇರೋದು ಯಾವ್ದಾರ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಂತ, ಒಟ್ಟು ಆದಾಯ ಪ್ರಮಾಣ ಪತ್ರ ಅಂತ ಇರಬೇಕಂತ. ಅದ್ರೊಳಗೆ ನಿಮ್ದು ಕರೆಕ್ಟಾಗಿದೆ ಅಂತೇಳಿ ಇದೇ ಜಾತಿ ಅಂತೇಳಿ ಬರೆದಿರ್ತಾರೋ ಅದು ಬೇಕು ಅಂತಂದ್ರೆ. ಮತ್ತು ಅದನ್ನು ಆಧಾರ್ ಕಾರ್ಡು ಇಬ್ಬರು 10th ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗಿದ್ದಾರೆ. ನಾನು ಅಂದ್ರೆ ಶಿಲ್ಪಂದು ಕೂಡಿಸಿ ಹೋದ್ರೆ ವಾಪಸ್ ಕಳಿಸಿದ್ರು. ಆಮೇಲೆ ನಾವಾಗಲೇ ಅರ್ಜಿ ಹಾಕಿ ತುಂಬಿದ್ರೆ 100 ರೂಪಾಯಿ ತೊಗೋತಾರೆ ರೀ. ಅದು ಮತ್ತು ತಲಾಟಿ ಕಡೆ ಸಹಿ ಆಗ್ಬೇಕು, ಅಲ್ಲಿ ಸಹಿ ಆಗ್ಬೇಕು, ಇಲ್ಲಿ ಸಹಿ ಆಗ್ಬೇಕು, ಎಲ್ಲ ನಾವು ಅಡ್ಡಾಡ್ಬೇಕು. ಕೆಲಸ ಬಿಟ್ಟು ಅಡ್ಡಾಡಬೇಕು. ಕೆಲಸ ಬಿಟ್ಟು ಅಡ್ಡಕ್ಕಾಗಲ್ಲ, ಮತ್ತು ಟೈಮ್ ತೊಗೋತೈತಿ. ಇವ್ರು ಏಜೆಂಟ್ಗಳು ಇರ್ತಾರಲ್ಲ ರೀ ಮಾಡಿಸೋರು, ಅದಕ್ಕೆ ಅವ್ರ ಕೈ ಕೊಟ್ಟಿನಿ ರೀ. ಅದು ಅಮೌಂಟ್ ಹೇಳ್ಬಾರ್ದು, ಇಷ್ಟ ಅಂತ ಕೊಟ್ಟರೆ ಅವರು ಕರೆಕ್ಟ್ 3 ರಿಂದ 4 ದಿನ ಮಾಡಿಕೊಡ್ತಾರಂತ. ಆಮೇಲೆ ಈಗೇನು ಹೊಸ ರೂಲ್ಸ್ ಏನಂದ್ರೆ ಏನೋ ಮಾಡಿದ್ರೆ OTP ಕೇಳಾಕತ್ತಾರೆ. ಈಗ ಇನ್ಕಮ್ ಸರ್ಟಿಫಿಕೇಟ್ ನಾ ಕೊಟ್ಟು ಬಂದಲ್ಲಿ ಇರುತ್ತಾ ಆಗಿಂದಾಗ ಅಲ್ಲೇ ಆನ್ಲೈನ್ದಾಗ ಹಾಕಿದ್ರು OTP ಪ್ರತಿಯೊಂದಕ್ಕೂ OTP ಕೇಳ್ತಾರೆ. ನಂದು OTP, ನಮ್ಮ ಮನೆ ಹೆಸರು ಮಾಡಿಸಿದೆ ಒಂದು OTP, ಮತ್ತು ನಮ್ದು ಶಿಲ್ಪನ ಹೆಸರಲ್ಲಿ ಮಾಡಿಸಿದೆ. ತನ್ಮೇಲೆ ನಾನು ಮಾಡಿಸಿಲ್ಲ, ಯಾಕಂದ್ರೆ LKG UKG ಅದನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಬಂದಮೇಲೆ ಮಾಡಿಸ್ಬೇಕಂತೇಳಿ ಅವ್ನು ಮಾಡ್ಸೋಕ್ಕಾಗಲಿಲ್ಲ ರೀ. ಇದಕ್ಕೆ ಎಷ್ಟು ಹಾಕೊಂಡು ರೊಕ್ಕ ಹೊತ್ತೀಗ ಅನಿವಾರ್ಯ ಏನು ಮಾಡೋಕ್ಕಾಗಿಲ್ಲ. 2-3 ದಿವಸ ಬಂದುಬಿಡ್ತೈತಿ. ಮತ್ತೆಲ್ಲ ಹಿಡ್ಕೊಂಡು ಕುಂದ್ರದು ಫಾರಮ್ ತೊಗೊಂಡು ಅಲ್ಲಿ ತಲಾಟಿ ಕಡೆ ಹೋಗು, ಲಾಯರ್ ಕಡೆ ಹೋಗು, ಅಲ್ಲಿ ಹೋಗೋಣಕ್ಕಿಂತ ಅಂತೇಳಿ ಮಾಡ್ಕೊಂಬಂದ್ರಿ. ಯಾವುದೋ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಈಗ ರೊಕ್ಕ ಬರೀ ಲಂಚ್ ಇದ್ರೆ ಕೆಲಸ ಇಲ್ಲ, ಒಟ್ಟೆ ಕೆಲಸ ಆಗೋದಿಲ್ಲ ರೀ. ಏನು ಮಾಡ್ಬೇಕು ಮತ್ತು ಅಡ್ಡಾಡೋಕ್ಕಿಂತ ಒಂದೊಂದು ದಿವಸ ದುಡಿಮೆ ಬಿಟ್ಟು ಆಡೋಕ್ಕಿಂತ ಇವನು ಮತ್ತು ಅವು ದುಡಿಮೆ ಬಿಟ್ಟು ಅಡ್ಡಾಡ್ತಂದ್ರೆ ಕೆಲಸ ಆಗೋದಿಲ್ಲ ರೀ. ಆಲ್ರೆಡಿ ನಮ್ಗೆ ಭಾಳ ಎಕ್ಸ್ಪೀರಿಯನ್ಸ್ ಆಗೈತೆ ರೀ ಈ ವಿಷಯ ಒಳಗೆ. ಹಾಗಾಗಿ ರೊಕ್ಕ ಜಾಸ್ತಿನೇ ಕೊಟ್ಟು ಮಾಡ್ಸಕತ್ತೀನಿ ರೀ. ಏನು 2-3 ದಿನದೊಳಗೆ ಬರ್ತೈತಿ. ಈಗ ಅಡ್ಮಿಷನ್ ಕೇಳ್ಸಕ್ಕೆ ಹೋದ್ರೆ ಎಲ್ಲೋದ್ರೂ ಇನ್ಕಮ್ ಕಾಸ್ಟ್ ಇನ್ಕಮ್ ಕೇಳ್ತಾರೆ ರೀ. ಅದ್ರ ಸಲುವಾಗಿ ನೋಡಿರಿ ನೀವೆಲ್ಲ ಹೆಂಗೆ ಮಾಡಿಸ್ತೀರಿ ಕಾಸ್ಟ್ ಇನ್ಕಮ್ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸ್ರಿ. ನಮಗೆ ಕೆಲವೊಂದು ಥರ ಹೇಳಿದ್ರಿ. ರೇಷನ್ ಕಾರ್ಡ್ ಅಂತಂದರು, LC ಅಂತಂದರು, ಆಮೇಲೆ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಅದು ಇದು ಅಂತ 108 ನಮೂನೆ ಹೇಳಿದ್ರು. ನಾವು 5 ವರ್ಷದಿಂದ ಮಾಡಿಸಿದ್ದೆ ರೀ. SLC ಮಾರ್ಕ್ಸ್ ಕಾರ್ಡ್ ಮೇಲೆ ಮಾಡಿಸಿದ್ದೆ ನಾನು. ಈ ಸಲ ಹಂಗಾಲಿಲ್ಲ. ನಂದು LC ರೀ. ನಂದು LC ಶೋತನ ಹುಡುಕಾಡಿ ಅದ ಹೇಳಿದ್ರಿ ಆಗಲ್ಲ, ಇಲ್ಲೆಲ್ಲ ಹರ್ಕೊಂಡು ಕೂತೀನಿ ನೋಡ್ರಿ. ಅದು ನಂದು LC ಎಲ್ಲೋ ಒಂದು ಕಡೆ ಇತ್ತು, ಅದೆಲ್ಲ ಹಳೇದಾಗಿದ್ರು. ಒಟ್ಟಲ್ಲಿ ಒಂದು LC ಸಿಕ್ತು ಅಂದ. ಅದ್ರ ಮೇಲೆ ಎಲ್ಲನೂ 3 ಜನದ್ದು ಆತ್ರಿ. ಈಗ ಹಿಂಗೈತಿ. ನೀವೆಲ್ಲ ಯಾರು ಮಾಡ್ಸಕತ್ತೀರಿ, ನೀವೆಲ್ಲ ಏನೇನು ಕೊಟ್ಟಿರಿ, ನೀವೆಲ್ಲ ಎಷ್ಟು ರೊಕ್ಕ ಕೊಟ್ಟು ಕಾಸ್ಟ್ ಇನ್ಕಮ್ ಮಾಡ್ಸಕತ್ತೀರಿ ಅನ್ನೋದು ಕಾಮೆಂಟ್ ಮೂಲಕ ತಿಳಿಸ್ರಿ.